ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಫೆಬ್ರವರಿ ತಿಂಗಳ ಕನ್ಯಾ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 11ನೇ ತಾರೀಕಿನಂದು ಬುಧ ಗ್ರಹ, 12ನೇ ತಾರೀಕಿನಂದು ರವಿ ಗ್ರಹ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 27ನೇ ತಾರೀಕಿನಂದು ಬುಧ ಗ್ರಹ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಮಾಸದಲ್ಲಿ ನೀವು ಅತ್ಯಂತವಾಗಿ ಸಂತೋಷ ಪಡಬೇಕು. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಷಷ್ಠ ಭಾವದಲ್ಲಿ ರವಿ ಗ್ರಹ, ಬುಧ ಗ್ರಹ, ಶನಿ ಗ್ರಹ ಇರುವಂಥದ್ದು. ಇನ್ನು ದಶಮ ಭಾವದಲ್ಲಿ ಕುಜಗ್ರಹ, ನವಮ ಭಾವದಲ್ಲಿ ಬೃಹಸ್ಪತಿ ಗ್ರಹ. ಇದನ್ನೆಲ್ಲ ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಎಲ್ಲ ಗ್ರಹಗಳ ಒಂದು ಸಂಪೂರ್ಣವಾದ ಅನುಗ್ರಹ ಅಂತ ಹೇಳುವಂಥದ್ದು ನಿಮ್ಮ ಮೇಲಿದೆ. ಹಾಗಾಗಿ ಈ ಮಾಸ ನಿಮಗೆ ಅತ್ಯಂತ ಉತ್ತಮವಾಗಿದೆ. ಹಾಗಾಗಿ ನೀವು ಮೊದಲನೇದಾಗಿ ಸಂತೋಷ ಪಡಬೇಕು. ಇನ್ನು ಸರಳವಾಗಿ ಒಂದೇ ಒಂದು ವಾಕ್ಯದಲ್ಲಿ ಈ ಮಾಸದ ಭವಿಷ್ಯವನ್ನು ಹೇಳಬೇಕು ಅಂತ ಹೇಳಿ ಆದರೆ, ಈ ಮಾಸ ಒಂದು ರೀತಿ ನಿಮಗೆ ಕಾಮಧೇನು ಅಂತ. ಕಾಮಧೇನು ಅಂತ ಹೇಳಿದ್ರೆ ಏನು ಹೇಳಿ, ಅದೊಂದು ದನ. ಅದು ಈ ದನ ಏನು ಮಾಡುತ್ತೆ, ಸಾಮಾನ್ಯವಾಗಿ ಹಸು ನಮಗೆ ಹಾಲನ್ನು ಕೊಡುತ್ತೆ ಈ ರೀತಿಯಾಗಿ ಅಲ್ವಾ. ಆದರೆ ಅದೊಂದು ವಿಶೇಷವಾದಂತಹ ಹಸು ಕಾಮಧೇನು ಅಂತ ಹೇಳಿ. ಅದು ಕೇಳಿದ್ದೆಲ್ಲ ಕೊಡುತ್ತೆ. ಈ ಕಲ್ಪವೃಕ್ಷ ಎಲ್ಲ ಕೇಳಿದಿರಲ್ಲ, ಅದೊಂದು ವೃಕ್ಷ, ಅದು ನಮ್ಗೆ ಏನು ಕೇಳಿದ್ರು ಕೊಡುತ್ತೆ. ಆ ವೃಕ್ಷದ ಹತ್ರ ಹೋಗಿ ನಂಗೊಂದು ಮನೆ ಕೊಡು ಅಂದರೆ ಕೊಡುತ್ತೆ, ಅಥವಾ ನಂಗೆ ಇನ್ನೊಂದೇನು ಬೇಕು ಕೊಡು ಅಂತ ಹೇಳಿ ಆದರೆ ಕೊಡುತ್ತೆ. ಅದೇ ರೀತಿಯಾಗಿ ಕಾಮಧೇನು ಅಂತ ಹೇಳಿ ಅದು ಕೇಳಿದ್ದನ್ನೆಲ್ಲ ಕೊಡುವಂಥದ್ದು ಅಂತ. ಆ ರೀತಿಯಾಗಿದೆ ನಿಮಗೆ ಈ ಮಾಸ. ಎಲ್ಲ ಗ್ರಹಗಳು ತುಂಬ ಚೆನ್ನಾಗಿ ಸ್ಥಿತವಾಗಿರೋದ್ರಿಂದಾಗಿ ನೀವು ಏನೇನನ್ನು ಬಯಸ್ತೀರೋ ಅದೆಲ್ಲ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿ ಆಗುತ್ತೆ. ಹಾಗಾಗಿ ಒಂದೊಂದಾಗಿ ನಾನೇನು ಮತ್ತೆ ಹೇಳ್ತಾ ಹೋಗೋದಿಲ್ಲ, ಇದರಲ್ಲಿ ಅಭಿವೃದ್ಧಿ ಆಗುತ್ತೆ, ಇದರಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ. ಎಲ್ಲ ವಿಚಾರಕ್ಕೂ ತುಂಬ ಚೆನ್ನಾಗಿದೆ. ಈ ರೀತಿಯಾದಂತಹ ಸಮಯ ಸಿಗುವಂಥದ್ದು ಅತ್ಯಂತ ಅಪರೂಪ. ಹಾಗಾಗಿ ನೀವು ಜೋಪಾನವಾಗೂ ಇರಬೇಕು. ಯಾಕೆ ಅಂತ ಹೇಳಿ ಆದರೆ, ಸರಿಯಾದ ಸಮಯ ಬಂದಿದೆ ಅಂತ ಹೇಳಿ ಆದ ಪಕ್ಷದಲ್ಲಿ ಅದನ್ನು ನಾವು ಸರಿಯಾಗಿ ನಾವು ಉಪಯೋಗಿಸಿಕೊಂಡು ಬಿಡಬೇಕು. ಅದನ್ನು ಸುಮ್ಮನೆ ಹಾಳು ಮಾಡಿಬಿಟ್ವಿ ಅಂತ ಹೇಳಿ ಆದರೆ ಅದು ಸುಮ್ಮನೆ ಹಾಳಾಗಿ ಹೋಗ್ಬಿಡುತ್ತೆ. ಒಳ್ಳೆಯ ಸಮಯ, ಇದನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ನೋಡಿ, ಇನ್ನು ಮಾರ್ಚ್ ಆದಮೇಲೆ ಈ ಶನಿ ಗ್ರಹ ಸಪ್ತಮ ಭಾವಕ್ಕೆ ಹೋಗುತ್ತೆ. ಅದು ಅಷ್ಟೊಂದೇನು ಉತ್ತಮವಲ್ಲ. ಅದಾದಮೇಲೆ ಮೇ ಆದಮೇಲೆ ಈ ಬೃಹಸ್ಪತಿ ಗ್ರಹ ನಿಮಗೆ ದಶಮ ಭಾವಕ್ಕೆ ಹೋಗುತ್ತೆ. ಅದು ಕೂಡ ಉತ್ತಮವಲ್ಲ. ಹಾಗಾಗಿ ಮುಂದಿಂದೆಲ್ಲ ಅವಲೋಕನ ಅದೆಲ್ಲ ಈಗೇನು ಯೋಚನೆ ಮಾಡುವಂತಹ ಅವಶ್ಯಕತೆಯೂ ಇಲ್ಲ. ಅದೆಲ್ಲ ಮುಂದೆ ಬಿಟ್ಟಾಕ್ಬಿಡೋಣ ಅದನ್ನ, ಆಯಿತಾ. ಅದನ್ನೆಲ್ಲ ಅದು ನೋಡಿದಂತಹ ಸಂದರ್ಭದಲ್ಲಿ ಈ ಮಾಸ ಅಂತೂ ನಿಮಗೆ ಅತ್ಯಂತ ಉತ್ತಮವಾಗಿದೆ. ಇಂತಹ ಸಮಯ ಎಲ್ಲೋ ಅಪರೂಪಕ್ಕೆ ಸಿಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಅವಾಗ ಏನು ಮಾಡ್ಬೇಕು ಹೇಳಿ, ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಅವಾಗ ನಾವು ಸುಮ್ಮನೆ ಕುತ್ಕೊಂಡಿದ್ದೀವಿ, ಏನೂ ಮಾಡಲಿಲ್ಲ ಅಂತ ಹೇಳಿ ಆದ ಪಕ್ಷದಲ್ಲಿ ಮತ್ತೆ ಮುಂದೆ ಇಂತಹ ಸಮಯ ಸಿಗುವಂಥದ್ದು ಎಲ್ಲೋ ಅಪರೂಪಕ್ಕೆ ಸಿಗುತ್ತೆ ಅಲ್ವಾ. ಹಾಗಾಗಿ ಇದನ್ನು ನಾವು ಸರಿಯಾಗಿ ನಾವು ಉಪಯೋಗಿಸ್ಕೊಳ್ಬೇಕು. ಒಟ್ಟಲ್ಲಿ ಕಾಮಧೇನುವಿನ ಥರ ಇದೆ. ನೀವೇನೇನು ಬಯಸ್ತೀರೋ ಅದೆಲ್ಲ ಆಗುತ್ತೆ. ಆದಷ್ಟು ಪ್ರಯತ್ನ ಪಡಿ. ಎಲ್ಲ ವಿಚಾರದಲ್ಲಿಯೂ ನಿಮಗೆ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಇನ್ನು ಈ ಮಾಸದಲ್ಲಿ ಕುಜಗ್ರಹ ದಶಮ ಭಾವದಲ್ಲಿ ಸ್ಥಿರವಾಗಿರೋದ್ರಿಂದಾಗಿ ಆ ಸಂದರ್ಭದಲ್ಲಿ ಸ್ವತಃ ಸಿದ್ಧ ಏವಾವ ತಂಸೀಯತೇಸೋ ಅಂತ ಹೇಳಿರುವಂಥದ್ದು. ಅಂದರೆ ಇದ್ದಕ್ಕಿದ್ದ ಹಾಗೆ ಬೆಳಕಿಗೆ ಬರುವಂತಹ ಯೋಗ ಅಂತ. ಅಲ್ಲಿವರೆಗೆ ಆ ವ್ಯಕ್ತಿನ ಎಲ್ಲ ಕೂಡ ತೆಗೆದಾಕ್ಬಿಟ್ಟಿರ್ತಾರೆ. ಅವನು ಏನಕ್ಕೂ ಕೂಡ ಪ್ರಯೋಜನ ಇಲ್ಲ ಅಂತ. ಆದರೆ ಯಾರ ಸಹಾಯವೂ ಇಲ್ಲದೆ ಆ ರೀತಿಯಾಗಿ ತೆಗೆದು ಹಾಕಿದಂತಹ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಬೆಳಕಿಗೆ ಬಂದುಬಿಡ್ತಾನೆ. ಇದ್ದಕ್ಕಿದ್ದ ಹಾಗೆ ಅವನಿಗೆ ಎಲ್ಲ ಕೂಡ ಪ್ರಾಪ್ತಿ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ಅವನಿಗೆ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಆ ರೀತಿಯಾಗಿ ಇಂಥ ಕುಜಗ್ರಹ ದಶಮ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಆ ರೀತಿಯಾಗಿ ನಿಮಗೆ ಇದ್ದಕ್ಕಿದ್ದ ಹಾಗೆ ಅಭಿವೃದ್ಧಿ ಉಂಟಾಗುವಂತಹ ಒಂದು ಯೋಗವೂ ಕೂಡ ಈ ಮಾಸದಲ್ಲಿ ಇದೆ. ಇನ್ನು ರವಿ ಗ್ರಹ, ಶನಿ ಗ್ರಹ ಎಲ್ಲ ಷಷ್ಠ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಶತ್ರು ನಿಗ್ರಹ ಉಂಟಾಗುತ್ತೆ. ಅಂದರೆ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋರಾಗ್ತೀರಿ. ಜೋರಾಗುವುದು ಅಂತ ಹೇಳಿದರೆ, ಇಷ್ಟು ದಿವಸ ಏನಾಗ್ತಿತ್ತು, ನಿಮ್ಮ ಸ್ವಭಾವ ಆದಷ್ಟು ಸೌಮ್ಯವಾಗಿರುವಂಥದ್ದು ಈ ಕನ್ಯಾ ರಾಶಿಯವರ ಸ್ವಭಾವ. ನಿಮಗೆಲ್ಲ ಗೊತ್ತಾಗ್ತಿರುತ್ತೆ. ಯಾರೋ ಮೋಸ ಮಾಡ್ತಿದ್ರೆ ಅದೆಲ್ಲ ನಿಮ್ಗೆ ತಿಳಿದಿರುತ್ತೆ. ಆದರೂ ಕೂಡ ನೀವು ಸುಮ್ಮನೆ ಇರ್ತೀರಿ, ಏನು ಹೇಳೋದಕ್ಕೆ ಹೋಗೋದಿಲ್ಲ. ನಿಮಗೇನು ಗೊತ್ತಾಗುವುದಿಲ್ಲ ಅಂತಲ್ಲ, ಎಲ್ಲ ಗೊತ್ತಿರುತ್ತೆ. ಆ ವ್ಯಕ್ತಿ ಈ ಥರ ಮಾಡ್ತೀಯಾನೆ, ಮೋಸ ಮಾಡ್ತೀಯಾನೆ ಅಂತ ಹೇಳಿ. ಹೋಗ್ಲಿ ಬಿಡು ಅಂತ ಹೇಳಿ ಸುಮ್ಮನೆ ಇರ್ತೀರಿ. ಈ ರೀತಿಯಾದಂತಹ ಒಂದು ಸೌಮ್ಯ ಸ್ವಭಾವ.
ದಡ್ರ ಅಲ್ಲ, ಎಲ್ಲ ಕೂಡ ಗೊತ್ತಿರುತ್ತೆ ಆ ವ್ಯಕ್ತಿ ಏನೇನು ಮೋಸ ಮಾಡ್ತಾನೆ ಎಲ್ಲ ಕೂಡ ಗೊತ್ತಿದ್ರು ಕೂಡ ಸುಮ್ಮನೆ ಇರ್ತೀರಿ, ಹೋಗ್ಲಿ ಬಿಡು ಅಂತ ಹೇಳಿ. ಆ ರೀತಿಯಾದಂತಹ ಒಂದು ಸ್ವಭಾವ. ಆದರೆ ಈ ಮಾಸದಲ್ಲಿ ಆ ರೀತಿ ಆಗುವುದಿಲ್ಲ. ನೀವು ಒಂದು ಸ್ವಲ್ಪ ಜೋರಾಗ್ಬಿಡ್ತೀರಿ. ಅಂದರೆ ಎಲ್ಲ ಗ್ರಹಗಳು ಕೂಡ ಷಷ್ಠ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಶತ್ರುಗಳಿಗೆ ಒಂದ್ಸಲ ಹೆದರಿಕೆ ಉಂಟಾಗ್ಬಿಡುತ್ತೆ. ಅಂದರೆ ಅವರೆಲ್ಲ ನೀವು ಈ ರೀತಿಯಾಗಿ ಸೌಮ್ಯವಾಗಿರೋದ್ರಿಂದಾಗಿ ನಾವೇನು ಮಾಡಿದ್ರು ಕೂಡ ನಡೆಯುತ್ತೆ ಅಂತ ಹೇಳಿ ಅನ್ಕೊಂಡಿರ್ತಾರಲ್ಲ, ಆ ರೀತಿ ಅಲ್ಲ. ಈ ವ್ಯಕ್ತಿಗೂ ಕೂಡ ಸಿಟ್ಟು ಬರುತ್ತೆ, ಸಿಟ್ಟು ಬಂದರೆ ಸರಿಯಾಗಿ ಮಾತಾಡ್ತಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಆಯಿತಾ? ಆ ರೀತಿಯಾಗಿ ಒಟ್ಟಾರೆ ಶತ್ರುಗಳ ಒಂದು ನಿಗ್ರಹ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅದಾದಮೇಲೆ ನ್ಯಾಯಾಲಯದಲ್ಲಿ ಇರುವಂತಹ ವಿವಾದಗಳಲ್ಲಿಯೂ ಕೂಡ ಜಯಪ್ರಾಪ್ತಿ ಆಗುತ್ತೆ. ನ್ಯಾಯಾಲಯದಲ್ಲಿ ಏನಾದರೂ ವಿವಾದಗಳೆಲ್ಲ ಇದ್ದರೆ ಅದರಲ್ಲಿ ನಿಮಗೆ ಜಯಪ್ರಾಪ್ತಿ ಆಗುತ್ತೆ. ಇನ್ನು ಬುಧಗ್ರಹ ಅದು ನಿಮ್ಮ ಲಗ್ನಾಧಿಪತಿಯಾಗಿ ಷಷ್ಠ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಲಗ್ನೇಶೇ ಸಹಜೇ ಷಷ್ಠೇ ಸಿಂಹತುಲ್ಯ ಪರಾಕ್ರಮಿ ಅಂತ ಹೇಳಿರುವಂಥದ್ದು. ಅದೇ ನಾ ಈ ಹಿಂದೆ ಯೋಚನೆ ಮಾಡಿದ್ನಲ್ಲ, ಏನು ಸಿಂಹದಷ್ಟು ಪರಾಕ್ರಮ ಉಂಟಾಗುತ್ತೆ ಅಂತ. ಒಂದ್ಸಲ ಎಲ್ಲರನ್ನು ಹೆದರಿಸ್ಬಿಡ್ತೀರಿ ನೀವು ಈ ಮಾಸದಲ್ಲಿ. ಆಯಿತಾ? ಆ ರೀತಿಯಾಗಿ ಇನ್ನು ಬುಧ ಗ್ರಹ ಷಷ್ಠ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಧಾನ್ಯ ಲಾಭಂ, ಧನಲಾಭಂ, ಪುತ್ರಲಾಭಂ, ಯಶೋಧೃತಿ, ವಿದ್ಯಾ ವಿನೋದ ಧರ್ಮಂಚ ಷಷ್ಠಸ್ಥಾನಗತೆ ಬುಧೆ ಅಂತ ಹೇಳಿರುವಂಥದ್ದು. ಏನು ಅನೇಕ ವಿಷಯಗಳಲ್ಲೆಲ್ಲ ಲಾಭ ಉಂಟಾಗುತ್ತೆ, ಧನಲಾಭ ಇತ್ಯಾದಿಯಾಗಿ ಎಲ್ಲ ಲಾಭಗಳು ಕೂಡ ಉಂಟಾಗುತ್ತೆ. ವಿದ್ಯಾ ವಿನೋದ ಧರ್ಮಂಚ ವಿದ್ಯಾರ್ಥಿಗಳಿಗಂತೂ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಅರ್ಧಕ್ಕೆ ನಿಂತು ಹೋಗಿದ್ದಂತಹ ಕೆಲವೊಂದಷ್ಟು ಕೆಲಸಗಳು ಮುಂದುವರಿಯುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಇದೆ. ದೇವತಾ ಕಾರ್ಯಗಳಿಂದ ನಿಮ್ಮ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಪ್ರಾಪ್ತಿ ಆಗುತ್ತೆ. ಒಂದಷ್ಟು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಆಗುತ್ತೆ. ಒಂದಷ್ಟು ಧಾರ್ಮಿಕ ಕಾರ್ಯಗಳನ್ನೆಲ್ಲ ನಡೆಸ್ತೀರಿ. ಅದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ರವಿಗ್ರಹ ಷಷ್ಠ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಷಷ್ಠೇ ರವೌ ಸುಸೌಖ್ಯದಾತ ಯತ್ನ ಕಾರ್ಯಾರ್ಥ ಸಾಧನಂ ದೇಹಾರೋಗ್ಯಾದಿ ಸಂತೋಷಂ ವಸ್ತ್ರಧಾನ್ಯಾದಿ ಲಾಭಕೃತು ಅಂತ ಹೇಳಿರುವಂಥದ್ದು. ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಅದಾದ್ಮೇಲೆ ಯತ್ನ ಕಾರ್ಯಾರ್ಥ ಸಾಧನಂ, ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲೆಲ್ಲ ನಿಮಗೆ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ನಾನು ಈ ಹಿಂದೆ ಯೋಚನೆ ಮಾಡಿದ್ನಲ್ಲ, ಈ ಮಾಸ ನಿಮಗೆ ಕಾಮಧೇನುವಿನ ಥರ ಇದೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲೆಲ್ಲ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ನೀವು ಈ ಮಾಸವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಬಿಡಬೇಕು. ಆಯಿತಾ? ಅದಾದಮೇಲೆ ದೇಹಾರೋಗ್ಯಾದಿ ಸಂತೋಷಂ, ಆರೋಗ್ಯದ ವಿಚಾರದಲ್ಲಿಯೂ ಕೂಡ ನಿಮಗೆ ಅತ್ಯಂತ ಉತ್ತಮವಾಗಿದೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಕುಟುಂಬ, ವಿದ್ಯೆ, ಹಣಕಾಸು, ಉದ್ಯೋಗ ಎಲ್ಲ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಗಣಪತಿ ದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಇನ್ನೂ ಕೂಡ ಅತಿ ಹೆಚ್ಚಾಗಿ ಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ.